ಗೌಡ್ರುಗಳು ನನ್ನ ಮಕ್ಕಳು ಎಲ್ಲ ಏನು ಗೊತ್ತಾ, ಲೋಪರ್ ಮಕ್ಕಳು ನಿಮ್ಗೆ ಗೊತ್ತಿಲ್ಲ. ಗೌಡ್ರುಗಳು ಎಲ್ಲರನ್ನು ಓಡಿಸಿ ಎಲ್ಲ ಭೂಮಿನ ಅಗದ್ಬಿಟ್ಟು, ರೋಡ್ಗಳೆಲ್ಲ ಅಗದ್ಬಿಟ್ಟು, ನೀರೆಲ್ಲ ಕಿತ್ತಾಕಿ ಒಂದು ಸಮುದಾಯವನ್ನ ಲೋಫರ್ಗಳು ಅಂತ ಬಹಳ ಕೀಳಾಗಿ ಮಾತನಾಡಿರ್ತಕ್ಕಂಥದನ್ನ ಒಕ್ಕಲಿಗ ಸಮುದಾಯದ ನಾವುಗಳು ಈ ವಿಚಾರವನ್ನ ಸಹಿಸಕ್ ಸಾಧ್ಯ ಇಲ್ಲ. ಮೈಸೂರು ನಗರದಲ್ಲಿ ಗೌಡ್ರು ಮಕ್ಕಳು ಅಂತಕ್ಕಂಥ ಪದವನ್ನ ಬಳಸೋದಿಕ್ಕೆ ನೀನು ಸ್ಪಷ್ಟೀಕರಣ ಕೊಡ್ಬೇಕು. ಈಗ ಇರ್ತಕ್ಕಂಥ CM ಅವ್ರ ಜೊತೆ ಅಲ್ಲಿ ಇಲ್ಲಿ ಫೋಟೋ ಗಿಟೋ ತೆಗೆಸ್ಕೊಳ್ಳೋ ಕೆಲಸ, ಅವ್ರನ್ನ ಬೆದರಿಕೆ ಆಗ್ತಕ್ಕಂಥ ಕೆಲಸಗಳು ಒಂದು ನಿರಂತರವಾಗಿ HD ಕೋಟೆ ತಾಲೂಕಲ್ಲಿ ನಡೀತಾ ಇದೆ ಅಂತ ನಮಗೂ ಮಾಹಿತಿ ಇದೆ. ಬೈರುವಂಗ ಕ್ಷಮೆ ಕೇಳಿದ್ರೆ ಬಿಡೋ ಪ್ರಶ್ನೆ ಇಲ್ಲ ಸರ್. ಈಗ ನಾನು ಕಳ್ತನ ಮಾಡಿ ಕೊಲೆ ಮಾಡಿ ನಾನು ಕ್ಷಮೆ ಕೇಳ್ತೀನಿ, ಕೊಲೆ ಮಾಡಿರೋದ್ರೆ ಬಿಡಕ್ಕಾಗ್ಬಿಡುತ್ತಾ? ನಮ್ಮ ಸಮುದಾಯಕ್ಕೆ ನಮಗ್ ನೋವಾಗಿರ್ತಕ್ಕಂಥದನ್ನ ಯಾರು ಕಟ್ಕೊಡೋರು? ಒಂದು ಸಮುದಾಯವನ್ನ ಬೈತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಅವನು ಕೇಳ್ತಾ ಇದ್ದೀನಿ. ಗೌಡ್ರುಗಳು ನನ್ನ ಮಕ್ಕಳು ಎಲ್ಲ ಏನು ಗೊತ್ತಾ, ಲೋಪರ್ ಮಕ್ಕಳು ನಿಮ್ಗೆ ಗೊತ್ತಿಲ್ಲ, ಫೆರೋಷಿಯಸ್ ಮಕ್ಕಳು. ಆಮೇಲೆ ಯಾರನ್ನು ಬದುಕಕ್ ಬಿಡಲ್ಲ, ಮಕ್ಕಳು ಚೆನ್ನಾಗಿರೋರ್ನ, ಕಷ್ಟಪಟ್ಟವ್ರನ್ನ ಬದುಕಕ್ ಬಿಡಲ್ಲ. ಮಕ್ಕಳುಗಳು ನಮ್ಗೆ ಈ ತರ ಎಲ್ಲ ಮಾಡ್ತಾರಲ್ಲ ನನ್ನ ಮಕ್ಕಳಲ್ಲಿ, ನಾವ್ ಏನ್ ಮಾಡವ? ನಾನ್ ನಿಮಗ್ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈಗ 8 ಎಕರೆ 30 ಗುಂಟೆ ಜಮೀನು ಕೆಂಚೇಗೌಡ್ರ ಸಂಬಂಧಪಟ್ಟಂಗೆ 8 ಕಬಿನಿ ಜಲ ಹಿನ್ನೀರಲ್ಲಿ ಇರ್ತಕ್ಕಂತ 8 ಎಕರೆ 30 ಗುಂಟೆಗೆ ನೀವೇನಾದ್ರೂ ಪೆನ್ಷನ್ ಹಾಕಿದಿರಾ? ಅದು ನಿಮ್ಮ ವಸ್ಟಲ್ ಇದೆಯಾ? ಇಲ್ಲ, ಇಲ್ಲ. ಅದ್ರಲ್ಲಿ ನಾವು 1 ಎಕರೆ 1/4 ಎಕರೆ ಅಷ್ಟು ಮಾತ್ರನೇ ನಮ್ಗೆ ಸೇರ್ಕೊಂಡಿರೋದು ಅದು, ಆ ಜಾಗ. ಅದಕ್ಕೆ ಪೆನ್ಷನ್ ಹಾಕಿದಿರಾ? ನಾವ್ ಅಲ್ಲೇ ಇರೋದು, ಕಂಪನಿ ಇರೋದೇ ಅದು. ನಾವ್ ಆಗಿಂದನೂ ಕೂಡ 62ರಿಂದ ಕೂಡ ಅಲ್ಲೇ ಇರೋದು. ನಾವು 62 ಇಂದ ನಾವ್ ಅಲ್ಲೇ ಇರೋದು, ಅಲ್ಲೇ ವಾಸ ಮಾಡ್ತಾ ಇರೋದು. KRS ಅಲ್ಲಿ ಮಾಡ್ಕೊಟ್ಟಿದ್ದಾರೆ, ಏನಂತ ಪೆಂಚಲಾ ಬೋಯಿ ಫೈಲ್ ಅಂತ ನಮ್ಮವ್ರದಿತ್ತು. ಅಲ್ಲಿ ಎಲ್ಲಾರು ಗೌಡ್ರುಗಳು ಎಲ್ಲರನ್ನು ಓಡಿಸಿ ಎಲ್ಲ ಭೂಮಿನ ಅಗದ್ಬಿಟ್ಟು, ರೋಡ್ಗಳೆಲ್ಲ ಅಗದ್ಬಿಟ್ಟು, ನೀರೆಲ್ಲ ಕಿತ್ತಾಕಿ, ತೊಂಬೆ ಎಲ್ಲ ಕಿತ್ತಾಕಿ ಓಡಿಸ್ಬಿಟ್ಟಿದ್ರು. ನಾನು ಹೋಗಿ ನೇತಾಕ್ತೀನಿ ನೇತಾಕಿ ನನ್ ಮಕ್ಳ ನೋಡೋಣ ಅಂತಂದೆ. ಇವತ್ತು ನನ್ ಕೇಳ್ತಾರೆ, ಏನಪ್ಪಾ ನಿಮ್ಮವ್ರ ಹಿಂಗ್ ಮಾತಾಡ್ತಾರಲ್ಲ, ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ನಾ ಏನ್ ಹೇಳಿ, ಆ ಮಕ್ಕಳ ಮಾತುಗಳನ್ನ ಕೇಳಬೇಡಿ ಪರಮೇಶ್. ಲೋಪರ್ ಮಕ್ಕಳು ಸ್ಥಳಕ್ಕೆ ಹೋಯ್ತೀವಲ್ಲ. ಈಗ ನಾವು ಶುಕ್ರವಾರ ಸ್ಥಳ ಮಾಜೂರಿಗೆ ಹೋಯ್ತೀವಿ. ಏನೋ ಒಬ್ಬ ಬೋವಿ ಸಮಾಜದ ಮಾಜಿ ರಾಜ್ಯ ಘಟಕದ ಅಧ್ಯಕ್ಷ ಇವತ್ತು ಒಂದು ಒಕ್ಕಲಿಗ ಸಮುದಾಯವನ್ನ, ಇಡೀ ಕರ್ನಾಟಕದಲ್ಲಿ ಒಂದು ಪ್ರಬಲವಾಗಿರುವಂಥ ನಮ್ಮ ಸಮುದಾಯವನ್ನ ಅವನ ತೆವಲಿಗೋಸ್ಕರ, ಯಾವುದೋ ಭೂಮಾಫಿಯಾದ ವಿಚಾರಕ್ಕೋಸ್ಕರ ಒಂದು ಸಮುದಾಯವನ್ನ ಲೋಫರ್ಗಳು ಅಂತ ಬಹಳ ಕೀಳಾಗಿ ಮಾತನಾಡಿರ್ತಕ್ಕಂಥದನ್ನ ಒಕ್ಕಲಿಗ ಸಮುದಾಯದ ನಾವುಗಳು ಈ ವಿಚಾರವನ್ನು ಸಹಿಸಕ್ಕೆ ಸಾಧ್ಯ ಇಲ್ಲ. ಮೈಸೂರು ನಗರದಲ್ಲಿ ನಿನ್ನ ತೀಟೆ ತೆವಲು, ನಿನಗೊಬ್ಬ ಕಳ್ಳ 420, ನೀನು ಹೋಗಿ ಅಕ್ರಮವಾಗಿ ಜಮೀನನ್ನು ಒಡೆದೆಯ ವಿಚಾರಕ್ಕೆ ಒಂದು ಸಮುದಾಯವನ್ನು ಬೈತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಅವನು ಕೇಳ್ತಾ ಇದ್ದೀನಿ. ಸೀತಾರಾಮ್ ಹೇಳಿಕೆಯನ್ನ ಈ ಕೂಡಲೇ ಮೈಸೂರು ಜಿಲ್ಲಾಡಳಿತ, ಮೈಸೂರು ನಗರ ಪೊಲೀಸ್ ಆಯುಕ್ತರು ಭಾಳ ಗಂಭೀರವಾಗಿ ತಗೊಳ್ಬೇಕು. ಅವನ ವಿರುದ್ಧ ಕಾನೂನಲ್ಲಿ ಕೇಸನ್ನು ದಾಖಲು ಮಾಡಬೇಕು. ಮೈಸೂರಿಂದ ಅವನ್ನ ಗಡೀಪಾರು ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀನಿ. ನಮ್ಮ ಸಮುದಾಯದ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯಾವ ನೈತಿಕತೆ ಇದೆ? ಗೌಡ್ರು ಮಕ್ಕಳು ಅಂತಕ್ಕಂಥ ಪದವನ್ನು ಬಳಸೋದಿಕ್ಕೆ ನೀನು ಸ್ಪಷ್ಟೀಕರಣ ಕೊಡಬೇಕು. ಈಗ ನೀನು ಮನೆ ಹತ್ರ ಬಂದು ಸ್ಪಷ್ಟೀಕರಣ ಕೇಳಬೇಕು ಅಂತ ನಾವು ಮುಖಂಡರುಗಳೆಲ್ಲ ಮಾತುಕತೆಗೆ ಅಂತ ರೆಡಿ ಇದ್ವಿ. ಆದರೆ ನಿಂತರ ವ್ಯಕ್ತಿತ್ವ ನಮ್ಮ ಸಮುದಾಯದಲ್ಲಿ ಇಲ್ಲ. ನಿನ್ನ ಸ್ಪಷ್ಟೀಕರಣವನ್ನು ನಾಳೆ ಬೆಳಿಗ್ಗೆ ಕೊಡೋವರೆಗೆ ನಾವು ಕಾಯ್ತೀವಿ. ಇಲ್ಲ ಅಂತ ಅಂದರೆ ನಿನ್ನ ಮನೆಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀನು ಒಬ್ಬ ಆಂಧ್ರವಾಡಿ, ಪಕ್ಕದ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಕರ್ನಾಟಕಕ್ಕೆ ವಲಸೆ ಬಂದು ನಮ್ಮ ಸಮುದಾಯವನ್ನು ಅತಿ ಕೀಳಾಗಿ ಇವತ್ತು ಮಾತನಾಡ್ತಕ್ಕಂಥದ್ದು ಭಾಳ ಖಂಡನೀಯ. ನಾಳೆ ನಮ್ಮ ಸಮುದಾಯದ ಮುಖಂಡರುಗಳು ಯಾವುದೇ ಹೋರಾಟಕ್ಕೆ ಕರೆದ್ರೆ ನಾವು ಹೆಬ್ಬಾಳು ಭಾಗದಿಂದ ತಂಡೋಪತಂಡವಾಗಿ ನಮ್ಮ ಸಮುದಾಯದ ಯುವಕರು ಬರ್ತೀವಿ. ಈ ಕೂಡಲೇ ಕ್ಷಮಾಪಣೆಯನ್ನು ಕೇಳಬೇಕು. ಅದಕ್ಕಿಂತ ಮೊದಲು ನಮ್ಮ ಮೈಸೂರು ಜಿಲ್ಲಾಡಳಿತ ಇವನ ಮೇಲೆ ಈಗ ಅದೇ ವಿಚಾರವನ್ನು ನಾವು ಅದೇ ಸಮುದಾಯದವ್ರಿಗೆ ಬೋದಿದ್ರೆ ಇಷ್ಟೊತ್ತಿಗೆ ನಮ್ಮ ಮೇಲೆ ಎಷ್ಟು ಕೇಸ್ ದಾಖಲಾಗ್ತಿತ್ತು? ಅಟ್ರಾಸಿಟಿ ಕೇಸ್ ದಾಖಲು ಮಾಡ್ತಿದ್ರು, ಮೈಸೂರನ್ನು ಬಿಡಿಸ್ತಕ್ಕಂಥ ಕೆಲಸ ಆಯ್ತಿತ್ತು. ಇವನ ಮೇಲೆ ಯಾಕೆ ಇನ್ನೂ ಕೇಸ್ ದಾಖಲು ಮಾಡಿಲ್ಲ? ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಫುಲ್ ಹರಿದಾಡ್ತಾ ಇದೆ. ನಮ್ಮ ಸಮುದಾಯದ ಜನರಿಗೆ ನೋವಾಗಿದೆ. ನಮ್ಮ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ನಾಡಲ್ಲಿ ಪಕ್ಕದ ರಾಜ್ಯದಿಂದ ಅವನು ವಲಸೆ ಬಂದು ಮಾತಾಡಿರ್ತಕ್ಕಂಥದ್ದು ಅಕ್ಷಪಾರ್ಯ. ದಯಮಾಡಿ ಈ ಕೂಡಲೇ ತನ್ನ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ಇವನು ಆಗಲೂ ಈಗಲೂ ನಾವು ಈಗ ಅವನು ವಿಚಾರಣೆಯನ್ನು ಮಾಡ್ತಾ ಇದ್ವಿ. ಇವನು ಭಾಳ ನಮ್ಮ ಸನ್ಮಾನ್ಯ
ಈಗ ಇರ್ತಕ್ಕಂಥ CM ಅವ್ರ ಜೊತೆಲಿ ಅಲ್ಲಿ ಇಲ್ಲಿ ಫೋಟೋ ಗೀಟೋ ತೆಗೆಸ್ಕೊಳ್ಳೋಂಥ ಕೆಲಸ ಅವ್ರನ್ನ ಬೆದರಿಕೆ ಆಗ್ತಕ್ಕಂಥ ಕೆಲಸಗಳು ಒಂದು ನಿರಂತರವಾಗಿ HD ಕೋಟೆ ತಾಲೂಕಲ್ಲಿ ನಡೀತಾ ಇದೆ ಅಂತಕ್ಕಂಥ ನಮಗೂ ಮಾಹಿತಿ ಇದೆ. ಇವನ್ನ ಪೂರ ತಿಳ್ಕೋಬೇಕು, ಇವನ್ನ ಮೈಸೂರಿನ ಗಡಿಪಾರು ಮಾಡಬೇಕು. ಆದರೆ ಇವನ್ನ ಜಾತಿ ನಿಂದನೆ ಕೆಲಸ ಇವನಿಗೆ ರೌಡಿ ಶೀಟ್ ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬೈರುವಂಗ ಕ್ಷಮೆ ಕೇಳಿದ್ರೆ ಬಿಡೋ ಪ್ರಶ್ನೆ ಇಲ್ಲ ಸರ್. ಈಗ ನಾನು ಕಳ್ತನ ಮಾಡಿ ಕೊಲೆ ಮಾಡಿ ನಾನು ಕ್ಷಮೆ ಕೇಳ್ತೀನಿ, ಕೊಲೆ ಮಾಡೋದಂದ್ರೆ ಬುಡಕ್ಕಾಗ್ಬಿಡುತ್ತಾ? ನಮಗೆ ನಮ್ಮ ಸಮುದಾಯಕ್ಕೆ ನಮಗೆ ನೋವಾಗಿರ್ತಕ್ಕಂಥದನ್ನ ಯಾರು ಕಟ್ಕೊಡೋರು? ಈ ಕೂಡಲೇ ಅವನಿಗೆ ಕೇಸ್ ದಾಖಲು ಮಾಡ್ಬೇಕು. ಜಿಲ್ಲಾಡಳಿತ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲು ಮಾಡಬೇಕು. ಅವ್ರನ್ನ ಕಾಯೋದಲ್ಲ. ಇಷ್ಟೊತ್ತು ಕೇಸ್ ಆಗಬೇಕಿತ್ತು, ಕೇಸ್ ಆಗಿಲ್ಲ. ದಯಮಾಡಿ ಮೈಸೂರು ಜಿಲ್ಲಾಡಳಿತ, ಮೈಸೂರು ಕಮಿಷನರು ಇವನಿಗೆ ಕೇಸ್ ಮಾಡಬೇಕು, ಇವನ್ನ ಗಡಿಪಾರು ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಫೋನ್ ಎತ್ತುತ್ತಾ ಇಲ್ಲ ಅವರು. ಫೋನ್ನ ಕರೆಯನ್ನು ಮಾಡಿದ್ದೀವಿ, ಫೋನ್ ತೆಗಿತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಇದೆ. ಅವರು ಬೆಳಗ್ಗೆ ಬಂದು ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಅವ್ರು ಇದೇ ರೀತಿ ಮೊಂಡುತನವನ್ನೇನಾರ ಮುಂದುವರೆದೇ ಆದರೆ ಹೆಬ್ಬಾಳಿನ ಭಾಗದಲ್ಲಿ ಇರ್ತಕ್ಕಂಥ ನಾವು ಒಕ್ಕಲಿಗರ ಮುಖಂಡರೆಲ್ಲ ಅವ್ರ ಮನೆಗೆ ಮುತ್ತಿಗೆ ಹಾಕಂತ ಕೆಲಸವನ್ನು ಮಾಡ್ತೀವಿ ಅಂತ ತಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಮುದಾಯದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳ ಜೊತೆ ನಾವು ಸದಾ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಅವ್ರು ಏನು ನಾಳೆ ಕರೆಯನ್ನು ಕೊಡ್ತೀವಿ ಅದಕ್ಕೆ ಕೈ ಜೋಡಿಸೋಂಥ ಕೆಲಸವನ್ನು ನಾವು ಸಮುದಾಯದ ಯುವ ಮುಖಂಡರುಗಳೆಲ್ಲ ಸೇರಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತೀವಿ ಸರ್.